ಸ್ನೇಹಿತರೆ, ಸ್ಮಾರ್ಟ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು ವಿಜ್ಞಾನದ ಒಂದು ಪ್ರಯೋಗವನ್ನು ನೋಡೋಣ. ಪ್ರಯೋಗ 2, ಗಾಳಿಗೆ ತೂಕವಿದೆ ಅನ್ನೋದನ್ನ ಪ್ರಯೋಗದ ಮೂಲಕ ನಾವು ಇವತ್ತು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ಗಾಳಿಯು ಕಣ್ಣಿಗೆ ಕಾಣುವುದೇ ಇಲ್ಲ. ಗಾಳಿ ಇರುವಿಕೆಯನ್ನು ನಾವು ಕೇವಲ ಅನುಭವದ ಮೂಲಕ ಪಡೆಯಬಹುದಾಗಿದೆ. ಆದ್ದರಿಂದ ಗಾಳಿಗೆ ತೂಕ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ಒಂದು ಚಿಕ್ಕದಾದ ಪ್ರಯೋಗ ಮಾಡುವುದರ ಮೂಲಕ ಮನವರಿಕೆಯನ್ನು ಮಾಡಿಕೊಳ್ಳೋಣ. ಹಾಗಿದ್ರೆ ಈ ಪ್ರಯೋಗ ಮಾಡಲು ಬೇಕಾಗಿರತಕ್ಕಂಥ ಉಪಕರಣಗಳನ್ನ ನೋಡೋಣ. ಮೊದಲನೇದಾಗಿ 2 ಬಲೂನ್ಗಳು ಬೇಕು. ಎರಡನೆಯದಾಗಿ ಸೀಸದ ಕಡ್ಡಿ, ಮೂರನೆಯದಾಗಿ ದಾರದ ತುಂಡು, ನಾಲ್ಕನೆಯದಾಗಿ ಆಧಾರ ಸ್ತಂಭ, ಐದನೆಯದಾಗಿ ಸೂಜಿ. ಇವಿಷ್ಟು ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಈ ಪ್ರಯೋಗವನ್ನು ಮಾಡಬಹುದಾಗಿದೆ. ಇನ್ಮೇಲೆ ಪ್ರಯೋಗ ಮಾಡುವ ವಿಧಾನವನ್ನು ನೋಡೋಣ. ಸ್ನೇಹಿತರೆ, 2 ಬಲೂನ್ಗಳನ್ನು ತೆಗೆದುಕೊಳ್ಳೋಣ. ಆಮೇಲೆ ಆಧಾರ ಸ್ತಂಭವನ್ನು ತೆಗೆದುಕೊಳ್ಳೋಣ. ಅದೇ ತರನಾಗಿ ಇದೊಂದು ಸೀಸದ ಕಡ್ಡಿ, ಈ ಸೀಸದ ಕಡ್ಡಿಯನ್ನು ತೆಗೆದುಕೊಳ್ಳೋಣ. ನಂತರ ಸೀಸದ ಕಡ್ಡಿಯನ್ನು ಆಧಾರ ಸ್ತಂಭಕ್ಕೆ ಸರಿಯಾಗಿ ಮಧ್ಯದಲ್ಲಿ ನಿಲ್ಲಿಸೋಣ. ನೀವು ಈ ಆಧಾರ ಸ್ತಂಭದ ಬದಲಿಗೆ ಇಲ್ಲಿ ದಾರವನ್ನು ಕಟ್ಟಿಯೂ ಸಹಿತ ಈ ಒಂದು ಪ್ರಯೋಗವನ್ನು ಮಾಡಬಹುದಾಗಿದೆ. ನನಗೆ ಅನಿಮೇಷನ್ ಮಾಡುವ ಸಲುವಾಗಿ ನಾನು ಈ ಆಧಾರ ಸ್ತಂಭವನ್ನು ಉಪಯೋಗಿಸಿಕೊಂಡಿದ್ದೇನೆ. ಸರಿ, ಈ ಒಂದು ಸೀಸದ ಕಡ್ಡಿಯ ಒಂದು ತುದಿಯನ್ನು ಎ ಅಂತ ಗುರುತಿಸಿಕೊಳ್ಳೋಣ, ಮತ್ತೊಂದು ತುದಿಯನ್ನ ಬಿ ಅಂತ ಗುರುತಿಸಿಕೊಳ್ಳೋಣ. ಈಗ ಒಂದು ಬಲೂನ್ ಅನ್ನು ತೆಗೆದುಕೊಂಡು ಎ ತುದಿಗೆ ಕಟ್ಟಿಬಿಡೋಣ. ಎರಡನೇದಾಗಿ ಬಿ ತುದಿಗೆ ಮತ್ತೊಂದು ಬಲೂನ್ ಅನ್ನ ಕಟ್ಟೋಣ. ಸ್ನೇಹಿತರೆ, ಈಗ ಇದು ನೋಡಲು ತಕ್ಕಡಿಯಂತೆ ಕಾಣಿಸುತ್ತದೆ. ನಾನು ಇದಕ್ಕೆ ತಕ್ಕಡಿ ಅಂತಾನೆ ಕರಿತೀನಿ. ಇನ್ಮುಂದೆ ಸೂಜಿಯನ್ನು ತೆಗೆದುಕೊಳ್ಳೋಣ. ಸೂಜಿಯನ್ನು ತೆಗೆದುಕೊಂಡು ಬಿ ಬಲೂನಿಗೆ ಚುಚ್ಚಿಬಿಡೋಣ. ಈ ರೀತಿಯಾಗಿ ಬಿ ಬಲೂನಿಗೆ ಸೂಜಿಯಿಂದ ಚುಚ್ಚುವುದರಿಂದಾಗಿ ಆ ಬಲೂನ್ನಲ್ಲಿರ್ತಕ್ಕಂಥ ಗಾಳಿಯು ನಿಧಾನವಾಗಿ ಖಾಲಿಯಾಗುತ್ತದೆ. ತಕ್ಕಡಿಯ ಒಂದು ಭಾಗದಲ್ಲಿ ಎ ಭಾಗದಲ್ಲಿ ದೊಡ್ಡದಾದ ಬಲೂನ್ ಇದೆ. ತಕ್ಕಡಿಯ ಇನ್ನೊಂದು ಬಿ ಬದಿಯಲ್ಲಿ ಚಿಕ್ಕದಾದ ಬಲೂನ್ ಇದೆ. ಮುಂದೆ ಏನಾಗುತ್ತದೆ ಅಂತ ನೋಡಿದರೆ ತಕ್ಕಡಿಯು ನಿಧಾನವಾಗಿ ಎ ಭಾಗದ ಕಡೆಗೆ ಬಾಗಲು ಪ್ರಾರಂಭಿಸುತ್ತದೆ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವು ತೆಗೆದುಕೊಂಡಾಗ ಎ ಬಲೂನ್ ಮತ್ತು ಬಿ ಬಲೂನ್ ಒಂದೇ ರೀತಿಯಾಗಿದ್ದವು, ಒಂದೇ ರೀತಿಯ ತೂಕದ್ದಾಗಿದ್ದವು. ಆದರೆ ಈಗ ಎ ಬಲೂನ್ನಲ್ಲಿ ಗಾಳಿಯು ಇದೆ, ಬಿ ಬಲೂನ್ನಲ್ಲಿ ಗಾಳಿ ಇಲ್ಲ. ಆದರೆ ತಕ್ಕಡಿಯ ಎ ಭಾಗವು ಕೆಳಕ್ಕೆ ಬಾಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಎ ಬಲೂನ್ ಭಾರವಾಗಿದೆ ಮತ್ತು ಬಿ ಬಲೂನ್ ಹಗುರವಾಗಿದೆ. ಎ ಬಲೂನ್ ಭಾರವಾಗಿರಲು ಕಾರಣ ಏನಂತಂದ್ರೆ ಇದರಲ್ಲಿ ಗಾಳಿಯು ತುಂಬಿದೆ. ಬಿ ಬಲೂನ್ ಹಗುರವಾಗಿರಲು ಕಾರಣ ಇದರಲ್ಲಿ ಗಾಳಿಯು ಖಾಲಿಯಾಗಿದೆ. ಸ್ನೇಹಿತರೆ, ಈ ಒಂದು ಪ್ರಯೋಗದಿಂದ ನಾವು ಏನನ್ನು ಕಲಿತೀವಿ, ಏನನ್ನು ತಿಳಿದುಕೊಂಡಿದ್ದೀವಿ ಅಂತಂದ್ರೆ ಈ ಪ್ರಯೋಗದ ತೀರ್ಮಾನ ಏನಪ್ಪಾ ಅಂತಂದ್ರೆ ಗಾಳಿಗೆ ತೂಕವಿದೆ ಅನ್ನೋದನ್ನ ಈ ಪ್ರಯೋಗದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪ್ರಯೋಗ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಯೋಗವನ್ನು ಮುಗಿಸ್ತಾ ಇದ್ದೀನಿ. ಇದೇ ತರನಾಗಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಗುಡ್